ಒಂದು ಸಮಸ್ಯೆಯನ್ನ ಪರಿಹರಿಸಬೇಕಂದ್ರು, ಒಂದು ಕೆಲಸವನ್ನ ಪೂರ್ತಿ ಮಾಡಬೇಕಂದ್ರು ಪ್ರತಿಯೊಬ್ಬರಿಗೂ ಸಹನೆ ಅನ್ನೋದು ತುಂಬಾನೇ ಮುಖ್ಯ. ಸಹನೆ ಅನ್ನೋದು ಎಲ್ಲಾ ಸಮಯದಲ್ಲೂ ಒಂದೇ ರೀತಿ ಇರುವುದಿಲ್ಲ. ಒಂದೊಂದು ಸಾರಿ ನಮ್ಮನ್ನು ಯಾರಾದರೂ ಪದೇ ಪದೇ ನೋವು ಕೊಟ್ಟಾಗ, ತಮ್ಮ ಮಾತುಗಳಿಂದ ನಮ್ಮನ್ನು ಅವಮಾನಿಸಿದಾಗ ನಾವು ಅವಾಗ ಏನು ಮಾಡಬೇಕು, ನಾವು ಎಲ್ಲಿಯವರೆಗೆ ಸಹನೆಯಿಂದ ಇರಬೇಕು ಅನ್ನೋದು ಅರ್ಥ ಆಗದಿರುವ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಹಾಗಿದ್ರೆ ಈ ರೀತಿ ಅರ್ಥ ಆಗದಿರುವ ಪರಿಸ್ಥಿತಿಯಲ್ಲಿ ನಿಮ್ಮಲ್ಲಿ ಸಹನೆ ಎಲ್ಲಿಯವರೆಗೆ ಇರಬೇಕು ಅನ್ನೋ ವಿಷಯದ ಬಗ್ಗೆ ಈ ಸಣ್ಣ ಕಥೆಯಿಂದ ತಿಳಿದುಕೊಳ್ಳೋಣ. ಒಂದು ಕಾಡಿನಲ್ಲಿ ಒಂದು ಹುತ್ತವಿತ್ತು. ಅದರಲ್ಲಿ ನಾಗರ ಹಾವೊಂದು ವಾಸವಾಗಿತ್ತು. ಅದರ ಹೆಸರೇ ಶೀಘ್ರಕೋಪಿ. ಬೇಗನೆ ಸಿಟ್ಟಿಗೆದ್ದು ದಾರಿಹೋಕರನ್ನು ಬೆನ್ನಟ್ಟಿಕೊಂಡು ಬುಸುಗುಡುತ್ತಾ ಹೋಗಿ ಕಚ್ಚುತ್ತಿತ್ತು. ಹೀಗಾಗಿ ಆ ಜಾಗದಲ್ಲಿ ಜನರು ಓಡಾಡಲು ತುಂಬಾ ಹೆದರುತ್ತಿದ್ದರು. ಒಂದು ದಿನ ಓರ್ವ ಸ್ವಾಮೀಜಿಯು ಅದೇ ದಾರಿಯಲ್ಲಿ ಸಂಚರಿಸುತ್ತಾ ಬಂದರು. ಹತ್ತಿರದಲ್ಲಿ ದನ ಕಾಯುತ್ತಿದ್ದ ಹುಡುಗರು ಓಡಿ ಬಂದು, ಸ್ವಾಮಿಗಳೇ, ಇಲ್ಲೊಂದು ದುಷ್ಟ ಸರ್ಪವಿದೆ, ಅದು ಓಡಿ ಬಂದು ಕಚ್ಚುತ್ತೆ, ಹೋಗಬೇಡಿ ಎಂದರು. ಹುಡುಗರ ಮಾತನ್ನು ಕೇಳದ ಸ್ವಾಮೀಜಿಯು ನಗುತ್ತಾ ಹುತ್ತದ ಬಳಿಗೆ ಹೋದರು. ಶೀಘ್ರಕೋಪಿಯು ತನ್ನ ಸ್ವಭಾವದಂತೆ ಬುಸುಗುಡುತ್ತಾ ಹೊರಬಂದು ಸ್ವಾಮೀಜಿಯತ್ತ ಧಾವಿಸಿತು. ಸ್ವಾಮೀಜಿಯು ಮಂತ್ರವನ್ನು ಜಪಿಸುತ್ತಾ ಕೈಯನ್ನು ಎತ್ತುತ್ತಿದ್ದಂತೆಯೇ ಆ ಹಾವು ಸುಮ್ಮನೆ ಹೆಡೆ ಎತ್ತಿ ನಿಂತು ಬಿಟ್ಟಿತು. ಎಲ್ಲವೋ ನಾಗರಾಜ, ನಿನ್ನಲ್ಲಿ ಎಷ್ಟು ಹಮ್ಮಿದೆಯಲ್ಲವೇ, ಎಲ್ಲಿ ಕಚ್ಚು ನೋಡೋಣ ಎಂದು ಹತ್ತಿರ ಬಂದರು. ತಪ್ಪಾಯಿತು ಸ್ವಾಮಿ, ನಿಮ್ಮ ಮುಂದೆ ನಾನು ಸೋತು ಹೋದೆ ಎನ್ನುತ್ತಾ ತಲೆ ತಗ್ಗಿಸಿತು. ನೋಡು, ದೇವರು ನಿನಗೆ ಆತ್ಮರಕ್ಷಣೆಗಾಗಿ ಚೂಪಾದ ಹಲ್ಲುಗಳನ್ನು ಮತ್ತು ವಿಷವನ್ನು ಕೊಟ್ಟಿದ್ದಾನೆ ನಿಜ. ಆದರೆ ನಿನ್ನ ತಂಟೆಗೆ ಬರದಿದ್ದರೂ ನೀನಾಗಿಯೇ ಕಡಿಯುವುದೇಕೆ? ಹೀಗೆ ಮಾಡುವುದರಿಂದ ನಿನಗೇನು ಲಾಭ? ನನ್ನ ತಪ್ಪನ್ನು ಕ್ಷಮಿಸಿ ಸ್ವಾಮೀಜಿ, ಇನ್ನೆಂದೂ ಹೀಗೆ ಮಾಡುವುದಿಲ್ಲ ಎಂದಿತು ಆ ಹಾವು. ನೀನು ಶೀಘ್ರಕೋಪವನ್ನು, ಉದ್ರೇಕವನ್ನು ಬಿಡು. ಇಂದಿನಿಂದ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಸದಾಕಾಲ ಪಠಿಸುತ್ತಾ ದೇವರ ಧ್ಯಾನದಲ್ಲಿರು ಎಂದು ಸ್ವಾಮೀಜಿಯು ಮಂತ್ರೋಪದೇಶ ಮಾಡಿ ಮುಂದೆ ಸಾಗಿದರು. ಅಂದಿನಿಂದ ಶೀಘ್ರಕೋಪಿಯು ಮಂತ್ರಧ್ಯಾನದಲ್ಲಿ ಕಾಲ ಕಳೆಯತೊಡಗಿತು. ಹಾವಿನ ಉಪಟಳ ಕಡಿಮೆಯಾದಂತೆ ದನ ಕಾಯುವ ಹುಡುಗರು ಮೆಲ್ಲಗೆ ಹುತ್ತದ ಬಳಿ ಸುಳಿಯಲಾರಂಭಿಸಿದರು. ಹಾವು ಹುತ್ತದೊಳಗಿನಿಂದ ಹೊರಬಂದರೂ ಇವರನ್ನು ನೋಡಿ ಸುಮ್ಮನಿರುತ್ತಿತ್ತು. ಬಸುಗುಡುತ್ತಿದ್ದ ಹಾವು ಒಮ್ಮೆಲೆ ಸಂಭಾವಿತ ಆಗಿದ್ದನ್ನು ಕಂಡು ಹುಡುಗರಿಗೆ ಆಶ್ಚರ್ಯವಾಯಿತು. ಕೋಲಿನಿಂದ ತಿವಿದರು. ಸಣ್ಣ ಸಣ್ಣ ಹರಳುಗಳನ್ನು ಅದರತ್ತ ಎಸೆದರು. ಬಾಲ ಹಿಡಿದರು. ಎತ್ತಿ ಗರಗರ ತಿರುಗಿಸಿದರು. ಆದರೂ ಅದು ಸಿಟ್ಟಿಗೇಳದೆ ಸುಮ್ಮನಿತ್ತು. ಎಂತಹ ತೊಂದರೆ ಬಂದರೂ ಕಡಿಯಬಾರದೆಂದು ತೀರ್ಮಾನಿಸಿತು. ದನ ಕಾಯುವ ಹುಡುಗರ ಉಪಟಳಕ್ಕೆ ಬೇಸತ್ತು ಹಗಲು ಹಾವು ಹೊರಗೆ ಬರುವುದನ್ನು ನಿಲ್ಲಿಸಿತು. ಇಷ್ಟಾದರೂ ಆ ಹುಡುಗರು ಹುತ್ತಿನೊಳಗಡೆ ಉದ್ದವಾದ ಕೋಲುಗಳಿಂದ ಚುಚ್ಚಿ ಚುಚ್ಚಿ ತೊಂದರೆ ಕೊಡುತ್ತಿದ್ದರು. ಹೇಗೋ ತಪ್ಪಿಸಿಕೊಳ್ಳುತ್ತಾ ಒಳಗೆ ಮುದುಡಿಕೊಳ್ಳುತ್ತಿತ್ತು. ಸರಿಯಾಗಿ ಆಹಾರ, ನೀರು, ಗಾಳಿ ದೊರೆಯದೆ ತೀರಾ ದುರ್ಬಲವಾಗಿ ಸೊರಗಿ ಹೋಯಿತು. ಸ್ವಾಮೀಜಿಯವರು ತಮ್ಮ ದೇಶ ಸಂಚಾರ ಮುಗಿಸಿಕೊಂಡು ಅದೇ ಮಾರ್ಗವಾಗಿ ಬಂದರು. ತಮ್ಮ ಶಿಷ್ಯನ ನಡವಳಿಕೆಯ ಸತ್ಯಾಸತ್ಯತೆಯನ್ನು ತಿಳಿಯಲು ಹುತ್ತದ ಬಳಿ ಬಂದು, ಮಗು ನಾಗರಾಜ, ಹೇಗಿದ್ದೀಯಾ ಎಂದರು. ಸ್ವಾಮೀಜಿಯ ಪಾದದಲ್ಲಿ ತಲೆಯಿಟ್ಟು ಸಾಯಲೆಂದು ಹಾವು ಕಷ್ಟಪಟ್ಟು ಹೊರಗೆ ಬಂದಿತು. ಸುಂದರವಾಗಿ ದಷ್ಟಪುಷ್ಟವಾಗಿದ್ದ ಹಾವು ಸೊರಗಿ ಕಡ್ಡಿಯಾದದ್ದನ್ನು ಕಂಡು ಸ್ವಾಮೀಜಿಯು ಮರುಗಿದರು. ಹೀಗೆ ಕಾದೆ ಮಗು ಎಂದು ತಲೆ ನೆವರಿಸಿ ಕೇಳಿದರು. ನಿಮ್ಮ ಉಪದೇಶ ಪಾಲಿಸಿದ್ದರಿಂದ ಹೀಗಾಯಿತು ಸ್ವಾಮೀಜಿ ಎಂದಿತು. ಅದು ಹೇಗೆ ಎಂದು ಆಶ್ಚರ್ಯದಿಂದ ಕೇಳಿದರು. ದನ ಕಾಯುವ ಹುಡುಗರು ಕೊಟ್ಟ ತೊಂದರೆಯನ್ನು ವಿವರವಾಗಿ ಹೇಳಿತು. ಆಗ ಸ್ವಾಮೀಜಿಯವರು, ಅಯ್ಯೋ ಮಗು, ನನ್ನ ಉಪದೇಶವನ್ನು ತಪ್ಪಾಗಿ ತಿಳಿದಿರುವೆ. ನೀನು ಕಚ್ಚಬೇಡ ಎಂದು ಹೇಳಿದ್ದೇನೆ ಹೊರತು ಬುಸುಗುಡಬೇಡ ಎಂದು ಹೇಳಿದ್ದೇನೇನು? ವಿನಾಕಾರಣ ಆಕ್ರಮಣ ಮಾಡಬೇಡ ಎಂದು ಹೇಳಿದ್ದೆ, ಅನ್ಯಾಯಕ್ಕೆ ಪ್ರತಿಭಟನೆ ಮಾಡಬೇಡ ಎಂದು ಹೇಳಿದ್ದೇನೇನು? ಹುಚ್ಚ, ಕಚ್ಚದಿದ್ದರೇನಾಯಿತು, ಬುಸುಗುಡಬಾರದಿತ್ತೆ ಎಂದು ಮುಗುಳ್ನಕ್ಕರು. ಆಗ ಹಾವು, ನನಗೆ ಆ ಮರ್ಮ ಹೊಳೆಯಲಿಲ್ಲ ಸ್ವಾಮಿಗಳೇ, ಹುಚ್ಚುತನ ಮಾಡಿದೆ ಎಂದು ಪಶ್ಚಾತ್ತಾಪ ಪಟ್ಟಿತು. ಮಗು, ಸಾತ್ವಿಕತೆ, ಧಾರ್ಮಿಕತೆ ಎಂದರೆ ಹೇಡಿತನವಲ್ಲ. ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಅಧರ್ಮವೇ. ಇನ್ನು ಮುಂದಾದರೂ ಬುದ್ಧಿ ಕಲಿತುಕೋ, ಜಾಣನಾಗು ಎಂದು ಬುದ್ಧಿ ಹೇಳಿ ಸ್ವಾಮೀಜಿಯವರು ಮುಂದೆ ಸಾಗಿದರು. ಅಂದರೆ ಸ್ನೇಹಿತರೆ,
ನಮ್ಮಲ್ಲಿ ಎಲ್ಲಿಯವರೆಗೆ ತಾಳ್ಮೆ ಸಹನೆ ಇರಬೇಕು ಅಂತ ನಾವು ಈ ಕಥೆಯ ಮುಖಾಂತರ ತಿಳಿದುಕೊಂಡ್ವಿ. ಹಾಗೇನೆ ಯಾರಾದರೂ ದೊಡ್ಡವರು ಏನಾದರೂ ಉಪದೇಶ ಮಾಡಿದ್ರೆ ಅದರಲ್ಲಿ ತುಂಬಾ ಅರ್ಥ ಇರುತ್ತೆ. ಅದನ್ನು ನಾವು ಸರಿಯಾಗಿ ತಿಳಿದುಕೊಂಡು ಜೀವನ ಮಾಡಬೇಕು. ಆದ್ರಿಂದ ನಿಮ್ಮಲ್ಲಿ ಎಲ್ಲಿಯವರೆಗೂ ತಾಳ್ಮೆ ಮತ್ತು ಸಹನೆ ಇರಬೇಕು ಅಂತ ನಿಮಗೆ ನೀವೇ ಗಮನಿಸಿ ನಿಮ್ಮ ಜೀವನವನ್ನು ಆನಂದದಿಂದ ಜೀವಿಸ್ತೀರಾ ಅಂತ ಅಂದುಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.